ಬಿಗ್ ಬಾಸ್ ಕನ್ನಡ ಸೀಸನ್ 11 9ನೇ ವಾರಕ್ಕೆ ಕಾಲಿಟ್ಟಿದ್ದು ಸ್ಪರ್ಧಿಗಳ ಆಟ ಜೋರಾಗಿಯೇ ಇದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಇಲ್ಲಿ ಮಂಜು ಅವರೇ ಮಹಾರಾಜ. ಉಳಿದೆಲ್ಲ ಸ್ಪರ್ಧಿಗಳು ಮಂಜು ಅವರು ಹೇಳಿದಂತೆ ಕೇಳಬೇಕು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜು ಅವರು ಕೆಲವರಿಗೆ ಕರೆಕ್ಟ್ ಆಗಿ ನ್ಯಾಯವನ್ನ ಕೊಟ್ಟರೆ, ಇನ್ನು ಕೆಲವರಿಗೆ ಅವರಿಗೆ ಬೇಕಾದಂತೆ ಮಾತುಗಳನ್ನಾಡಿ ಟ್ವಿಸ್ಟ್ ನೀಡಿದ್ರು. ಹೀಗಾಗಿ ನಾಮಿನೇಟ್ ಆದವರ ಪೈಕಿ ಶೋಭಾ ಶೆಟ್ಟಿ, ಗೋಲ್ಡ್ ಸುರೇಶ್, ಶಿಶಿರ್, ಭವ್ಯ, ಚೈತ್ರ, ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಅವರು ಈ ವಾರ ನಾಮಿನೇಟ್ ಆದವರು. ಇನ್ನು ಉಳಿದ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕಪಟ ಹಾಗೂ ಮೋಸದಿಂದ ತನ್ನ ತಂಗಿಯನ್ನೇ ಸಾಮ್ರಾಜ್ಯದಿಂದ ಮಂಜು ಅವರು ಒಂದು ಕಾಲದಲ್ಲಿ ಹೊರಹಾಕಿರ್ತಾರೆ. ಇದೀಗ ಸಾಕಷ್ಟು ವರ್ಷಗಳ ನಂತರ ಮತ್ತೆ ತಂಗಿ ಸಾಮ್ರಾಜ್ಯಕ್ಕೆ ವಾಪಸ್ಸಾಗಿದ್ದು ಇಬ್ಬರ ನಡುವೆ ವಾರ್ ಜೋರಾಗಿಯೇ ನಡೀತಾ ಇದೆ. ಆ ಯುವರಾಣಿ ಅಥವಾ ತಂಗಿ ಮತ್ಯಾರೂ ಅಲ್ಲ, ಮೋಕ್ಷಿತಾ ಅವರು. ಟಾಸ್ಕ್ ಮಾತ್ರವಲ್ಲದೆ ಟಾಸ್ಕ್ ಇಂದ ಈಚೆಗೂ ಮಂಜು ಹಾಗೂ ಮೋಕ್ಷಿತಾ ಅವರ ನಡುವೆ ಕೋಲ್ಡ್ ವಾರ್ ನಡೀತಾನೆ ಇತ್ತು. ಇದೀಗ ಮಂಜು ಅವರ ತಂಡ ಒಂದೆಡೆ ಆದ್ರೆ ಮೋಕ್ಷಿತಾ ಅವರ ಪ್ರಜೆಗಳು ಮತ್ತೊಂದೆಡೆ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ವಿಚಾರಕ್ಕೆ ಮಂಜು ಹಾಗೂ ಮೋಕ್ಷಿತಾ ಅವರ ನಡುವೆ ಕಲಹಗಳು ಕೂಡ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಸೃಷ್ಟಿಯಾಗಿದೆ ಹೊರತು ಇಲ್ಲಿ ತನಕ ಯಾವುದೇ ಟಾಸ್ಕ್ ಕೂಡ ನಡೆದಿಲ್ಲ. ಆದ್ರೆ ಇವತ್ತು ಯುವರಾಣಿ ಮೋಕ್ಷಿತಾ ಹಾಗೂ ಮಂಜು ಅವರ ತಂಡಗಳ ನಡುವೆ ಅಂದ್ರೆ ಪ್ರಜೆಗಳ ನಡುವೆ ದೊಡ್ಡ ಟಾಸ್ಕ್ ನಡೆಯಲಿದೆ. ಈ ಮಧ್ಯೆ ಮಂಜು ಹಾಗೂ ರಜತ್ ಅವರಿಗೆ ಜೋರು ಜಗಳವಾಗುತ್ತದೆ. ಇದೆಲ್ಲವೂ ಸರಿ, ಮಹಾರಾಜ ಮಂಜು ಎಲ್ಲಾ ಪ್ರಜೆಗಳಿಗೂ ಒಂದೇ ರೀತಿ ನ್ಯಾಯ ಹಾಗೂ ಶಿಕ್ಷೆಯನ್ನ ಕೊಡಬೇಕು. ಆದ್ರೆ ಗೌತಮಿ ಅವರ ವಿಚಾರ ಬಂದಾಗ ಮಂಜು ಅವರು ಗೌತಮಿಗೆ ಸಪೋರ್ಟ್ ಹೆಚ್ಚು ಮಾಡ್ತಾರೆ. ಇದು ಕಂಟೆಸ್ಟೆಂಟ್ಗಳಿಗೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಕೂಡ ಬೇಸರವನ್ನ ಮೂಡಿಸಿದೆ. ಹಾಗೂ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಮನೋರಂಜನೆ ಇಲ್ಲ, ಬರೀ ಜಗಳವೇ ಆಗಿದೆ. ಟಾಸ್ಕ್ ಅಂತೂ ಇಲ್ಲವೇ ಇಲ್ಲ ಎಂಬ ಕಾರಣಗಳು ಕೂಡ ಪ್ರೇಕ್ಷಕರಿಂದ ಕೇಳಿ ಬರ್ತಾ ಇದೆ. ಇವತ್ತಿನ ಟಾಸ್ಕ್ನಲ್ಲಿ ಮಂಜು ಅವರ ಪ್ರಜೆಗಳು ಗೆಲ್ತಾರಾ ಅಥವಾ ಮೋಕ್ಷಿತಾ ಅವರ ಪ್ರಜೆಗಳು ಗೆಲ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಯಾವ ತಂಡ ಗೆಲ್ಲುತ್ತಾರೋ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೂ ಕೂಡ ಆಯ್ಕೆಯಾಗುತ್ತಾರೆ.